ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ರಾಜ್ಯಸಭಾ ಸದಸ್ಯರಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರು. ಅದು ಯಶಸ್ವಿಯಾಗಿ ನಿಭಾಯಿಸಿದರು. ಈಗ ರಾಜ್ಯಸಭಾ ಸದಸ್ಯತ್ವದ ಕಾಲಾವಧಿನೂ ಕೂಡ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಿದೆ. ಈಗಾಗಲೇ ಅವರು ವೀರಣ್ಣ ಕಡಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ರೀತಿ ತಮ್ಮ ಪಕ್ಷಕ್ಕೆ ಮತ್ತು ತಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ, ಅವರ ಅನಿಸಿಕೆಗಳನ್ನು ಏನದಾವ ಅನ್ನೋದು. ಸರ್ ನಮಸ್ಕಾರ. ನಮಸ್ಕಾರ. ಯಶಸ್ವಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತದಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಂದ ಹಿಡಿದು ರಾಜ್ಯಸಭಾ ಸದಸ್ಯರವರೆಗೆ ಯಾವ ರೀತಿ ಒಂದು ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಸರ್? ಭಾರತೀಯ ಜನತಾ ಪಾರ್ಟಿ ಇದು ಕೇಡರ್ ಬೇಸ್ ಪಾರ್ಟಿ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಸಾಬೀತು ಮಾಡಿದೆ. ನನ್ನ ಸಂಬಂಧಪಟ್ಟಂಥ ವಿಷಯದಲ್ಲಿ ಕೂಡ ನಾನು ಒಬ್ಬ ರೈತ ಕುಟುಂಬದ ಹಿನ್ನೆಲೆ ಹೊಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಪಾರ್ಟಿ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟಿದೆ. ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಮಾಡಿದರು. ಅದಾದಮೇಲೆ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯನಾಗಿ 6 ವರ್ಷ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ನಾನು ಯಾವತ್ತೂ ಕೇಳಿರಲಿಲ್ಲ, ಆದರೆ ಪಾರ್ಟಿನೇ ಕರೆದು ನನಗೆ ಅವಕಾಶವನ್ನು ಕೊಟ್ಟದ. ಹೀಗಾಗಿ ಕೇಡರ್ ಬೇಸ್ ಪಾರ್ಟಿ ಅಂಥೇಳಿ ಮೊನ್ನೆ ನನ್ನ ಸ್ಥಾನದಲ್ಲಿ ನಾಗರಾಜ್ ಅಂತಕ್ಕಂಥ ಒಬ್ಬ ಹಿರಿಯ ಸಂಘಟಕರನ್ನು, ಅದು ಹಾಲು ಮತ ಸಮಾಜದ ಸಂಘಟಕನನ್ನು ಅಲ್ಲಿ ಆಯ್ಕೆ ಮಾಡಿದ. ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. ಹೀಗಾಗಿ ಯಾವ ನಾಯಕತ್ವ, ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕತ್ವ ನನ್ನನ್ನು ಗುರುತಿಸಿ ಅವಕಾಶ ಕೊಟ್ಟಿತ್ತು. ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ, ಒಂದು ಉನ್ನತ ಸ್ಥಾನದಲ್ಲಿ ಕುಂತು ನನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು. ಅದಕ್ಕೆ ತುಂಬ ಆಭಾರಿಯಾಗಿದ್ದೀನಿ. ತುಂಬ ಹರ್ಷದಿಂದ ಕೂಡ ನಾನು ಈ ಕರ್ತವ್ಯವನ್ನು ನಿಭಾಯಿಸಿದ್ದೀನಿ. ಸರ್, ಇವಾಗ ಕೇಂದ್ರದ ರಾಜಕಾರಣವನ್ನು ನೋಡಿದ್ರಿ, ಮತ್ತೆ ರಾಜಕಾರಣಕ್ಕೆ ಮರಳಿಸ್ತೀರಾ ಅಥವಾ ರಾಜಕಾರಣದಲ್ಲಿ ಒಂದು ಯಾವ ತಮ್ಮ ಮಹತ್ವದ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ತಾವು ಇಚ್ಛಾಪಡ್ತಾ ಇದ್ದೀರಿ ಸರ್? ಇಲ್ಲ, ಕೇಂದ್ರ ರಾಜಕಾರಣ ರಾಜಕಾರಣ ಅಂತ ಬೇರೆನೇ ಪಡಿಸೋಕೆ ಬರೋದಿಲ್ಲ. ರಾಜಕಾರಣ ಇಸ್ ರಾಜಕಾರಣ. ನಾವು ಕೇಂದ್ರದಲ್ಲಿದ್ದು ರಾಜ್ಯದನ್ನು ಮಾಡಬೇಕಾಗ್ತದೆ, ರಾಜ್ಯದಲ್ಲಿದ್ದು ರಾಜ್ಯದನ್ನು ಮಾಡಬೇಕಾಗ್ತದೆ. ಹೀಗಾಗಿ ಅದನ್ನು ಡಿವೈಡ್ ಮಾಡುವಂಥ ಪ್ರಶ್ನೆ ಇಲ್ಲ. ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟರು ಅದನ್ನು ನಿಭಾಯಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ರಾಜ್ಯದ ನಾಯಕತ್ವ, ರಾಷ್ಟ್ರೀಯ ನಾಯಕತ್ವ ನಿರ್ಣಯ ಮಾಡ್ತದೆ. ಆವಾಗ ಅದನ್ನು ಯಾವುದ್ರ ನಿರ್ಣಯ ಕೊಡ್ತಾರೆ ಆ ನಿರ್ಣಯವನ್ನು ನಾವು ಜಾರಿಗೆ ತರುವಂಥ ಕೆಲಸ ಮಾಡ್ತೀವಿ ಕೇಳೋ ಹಂತದಲ್ಲಿ. ಸರ್, ಇವಾಗ ಏನು ಕರ್ನಾಟಕದಲ್ಲಿ BJP ಒಂದು ಏನು ಒಕ್ಕೂಟದ ಮತ್ತು ಒಂದು ಏಕತೆಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅದನ್ನು ತಾವು ಯಾವ ರೀತಿ ನೋಡ್ತೀರಿ? ಮುಂದೆ ಬರೋ ದಿನಗಳಲ್ಲಿ ಈಗೇನು 2028 ಚುನಾವಣೆ ಇದೆ, ಕಾರ್ಯಕರ್ತರ ಚುನಾವಣೆಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದೆ. ಇವುಗಳನ್ನು ತಾವು ಯಾವ ರೀತಿ ನೋಡ್ತೀರಿ ಸರ್? ಭಾರತೀಯ ಜನತಾ ಪಾರ್ಟಿ ಮೊದಲಿನ ಸ್ಥಿತಿಯನ್ನು ಬಿಟ್ಟು ಇವತ್ತು ಭಾಳ ಸಂಘಟನಾತ್ಮಕವಾಗಿ, ಭದ್ರವಾಗಿ ಇಡೀ ದೇಶದಲ್ಲಿ ಬೇರೂರು ತರುವಂಥದ್ದನ್ನು ತಾವು ಕಂಡಿದ್ದೀರಿ. ಈಗಾಗಲೇ ವೆಸ್ಟ್ ಬೆಂಗಾಲದಂಥ ಭಾಳ ಅರಾಜಕತೆ ಇರತಕ್ಕಂಥ ರಾಜ್ಯದಲ್ಲಿ ಕೂಡ, ಥ್ರೆಟ್ ಇರತಕ್ಕಂಥ ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಆಗಿದೆ. ಹೀಗಾಗಿ ಕೇಡರ್ ಏನಿದಾರಲ್ಲ ಅದು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾರೆ. ಲೀಡರ್ ಆದವರು ನಾವು ಅದನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಸಫಲರಾಗಬೇಕಾಗ್ತದೆ. ಆ ರೀತಿ ನಾನು ವಿನಂತಿ ಮಾಡ್ತೇನೆ ರಾಜ್ಯದ ಎಲ್ಲ ನಾಯಕತ್ವಕ್ಕೆ, ಕೇಡರನ್ನು ಉಪಯೋಗ ಮಾಡಿಕೊಂಡು ನಾವು ಲೀಡರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಧಿಕಾರ ನಡೆಸ್ತೀವಿ. ಅದಕ್ಕೇನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಮುಂದೆ ರಾಷ್ಟ್ರೀಯ ನಾಯಕತ್ವ ಕೂಡ ಅದರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡ್ತಾಯಿದೆ. ನಾವೆಲ್ಲ ಸಂಘಟಿತರಾಗಿ ಕರ್ನಾಟಕದಲ್ಲಿ ಈ ಸರ್ಕಾರವನ್ನು ಕಿತ್ತಾಕಿ ಹೊಸ ಸರ್ಕಾರ ತರೋದು ನಿಶ್ಚಿತ. ಸರ್, 2028ಕ್ಕೆ ತಾವು ಒಬ್ಬರು ಆಕಾಂಕ್ಷೆ, ಪಕ್ಷ ನಮಗೇನು ಜವಾಬ್ದಾರಿ ಕೊಡ್ತದೆ ಆ ಸಂದರ್ಭದಲ್ಲಿ ನಾವು ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀವಿ. ನೀವು MLA ಚುನಾವಣೆ ನಿಲ್ರಿ ಅಂದ್ರೆ ನಿಲ್ತೀವಿ, ನೀವು ಇಲ್ಲ ಪಕ್ಷ ಸಂಘಟನೆ ಮಾಡ್ರಿ ಅಂದ್ರೆ ಸಂಘಟನೆ ಮಾಡ್ತೀವಿ. ಇದಾಗಿತ್ತು ವೀರಣ್ಣ ಕಡಾಡಿ ಅವ್ರ ಮಾತು. ಪಕ್ಷ ನಮಗೆ 2028ಕ್ಕೆ ಅವಕಾಶ ನೀಡಿದರೆ ನಾನು ನಿಲ್ತೀನಿ, ಇಲ್ಲದ್ರೆ ಪಕ್ಷ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸ್ತೀನಿ ಅನ್ನೋದನ್ನು ತಮ್ಮ ವ್ಯಕ್ತಪಡಿಸಿದರು. ಮುಂದೆ ಬರೋ ದಿನಗಳಲ್ಲಿ ಯಾವ ರೀತಿ ತಮ್ಮ ಈ ರಾಜಕಾರಣಗಳನ್ನು ನೋಡಲಿದ್ದಾರೆ ಅದನ್ನು ನಾವು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.